ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್. ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ. ದಾವಣಗೆರೆ ಜಿಲ್ಲೆಯ ಹರಿಹರ ನಗರ ಮತ್ತು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ನಗರ ಕೊನೆಯ ಭಾಗ ಅಂದರೆ ಅದು ತುಂಗಭದ್ರಾ ನದಿ. ನದಿಯ ತೀರದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸರ್ವಧರ್ಮದ ಭಕ್ತಿಯರು ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲು ಆಗಮಿಸಿದ್ದರು. ಹೌದು ವೀಕ್ಷಕರೇ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸಂಕ್ರಾಂತಿ ಹಬ್ಬವು ಬಹಳ ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು. ವಿಶೇಷ ಏನೆಂದರೆ ಎಲ್ಲ ಜಾತಿ ಧರ್ಮ ಜನಾಂಗದವರು ನಮ್ಮ ವಾಹಿನಿಗೆ ಮಾತನಾಡಿ ತಮ್ಮ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದರು. ವರದಿ ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಿಹರ. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೂರ್ಯ ತನ್ನ ಪಥವನ್ನು ಈ ದಿನ ಬದಲಾಯಿಸ್ತಾ ಇದ್ದಾನೆ. ಅದೇ ರೀತಿಯಾಗಿ ಈ ನಮ್ಮ ಕರ್ನಾಟಕದ ಜನತೆಗೆ ಅವರ ಆಯುರ ಆರೋಗ್ಯ ಐಶ್ವರ್ಯ ಹಾಗೂ ಎಲ್ಲ ವಿಷಯದಲ್ಲೂ ತಮ್ಮ ದಿಕ್ಕನ್ನು ಸುಖದ ಕಡೆಗೆ ಅದು ಐಶ್ವರ್ಯದ ಕಡೆಗೆ ಬದಲಾಯಿಸಲಿ ಅಂತ ಈ ಮೂಲಕ ಎಲ್ಲ ಸಮಸ್ತ ಕರ್ನಾಟಕದ ಜನತೆಗೆ ಶುಭಾಶಯನ್ನು ಕೋರ್ತಾ ಇದ್ದೀವಿ. ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರಿಗೆ ಎಲ್ಲರಿಗೂ ಆಯಸ್ಸು ಆರೋಗ್ಯ ಸಂಪತ್ತನ್ನು ಕೊಡ್ಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೀವಿ. ಹರಿಹರದ ಸತ್ಯ ಸುದ್ದಿ ನ್ಯೂಸ್ ಕನ್ನಡ ಸಂಕ್ರಾಂತಿ ಹಬ್ಬ ಆಚರಿಸ್ತಾ ಇದ್ದಾರೆ. ಈಗ ಸಂಕ್ರಾಂತಿ ಹಬ್ಬದ ಸವಿದೂಟವನ್ನ ಅವರಿಂದ ಕೇಳೋಣ, ಬನ್ನಿ. ನಿಮ್ಮ ಹೆಸರು? ಗಿರೀಶ್ ಅಂತ ಸರ್ ನಮ್ಮ ಹೆಸರು. ಈ ವರ್ಷ ಭಾರಿ ಜನದಿಂದ ನಡೀತಾ ಇದೆ. ಇದು ಮಕರ ಸಂಕ್ರಾಂತಿ ಅನ್ನೋದೊಂದು ಹೆಚ್ಚು ಕಮ್ಮಿ ನಾವು ನೋಡ್ತಾ ಇದೀವಿ ಅಂದ್ರೆ ಒಂದು 5 ರಿಂದ 6 ವರ್ಷ ನೋಡ್ತಾ ಇದೀವಿ ಸರ್. ಇಲ್ಲ ಅಂತ ಹೇಳಿದ್ರೆ ಈ ಸರಿ ಬಹಳ ಜನ ಖುಷಿ ಆಗ್ತಾ ಇದೆ. ಇದು ಮಕರ ಸಂಕ್ರಾಂತಿಯಿಂದ ಮಕರ ಸಂಕ್ರಾಂತಿ ಜನ ಬಹಳ ಜನ ಸೇರ್ತಿದ್ರು. ನದಿ ಸ್ನಾನ ಮಡಿ ಸ್ನಾನ ಮಾಡ್ಕೊಂಡೆಲ್ಲ ಹೋಗ್ರಂತ ಹೇಳ್ತಾ ಇದಾರೆ. ಈ ಸಲಿನ ಬಹಳ ಜನ ಸೇರ್ತಾ ಇದಾರೆ. ಸೇರಿದ್ದಕ್ಕೆ ನಮ್ಗೆ ಒಳ್ಳೆ ಉಪಯುಕ್ತ ಆಗಿದೆ. ಜನ ನೋಡಿದ್ರೆಲ್ಲ ಖುಷಿ ಆಗ್ತಾ ಇದೆ. ಮಕರ ಸಂಕ್ರಾಂತಿ ಡಬಲ್ ಸಂಕ್ರಾಂತಿ ಆಗಿದೆ ಈ ವರ್ಷ ನಮಗೆ. ಅದು ಬಂತು ಬಹಳ ಖುಷಿ ಆಗ್ತದೆ. ನಾವು ಅಯ್ಯಪ್ಪ ಸ್ವಾಮಿನ ಮಾಲೆ ಹಾಕ್ತಾ ಇದೀವಿ ಸರ್, ಇಲ್ಲ ಅಂತ ಹೇಳ್ತಿಲ್ಲ. ಇದನ್ನು 9 ವರ್ಷ ಹಾಕಿದೀವಿ ನಾವು. ಸರಿ 10, 29, 24 ಬಂದಿವಿ ಸರ್. ಒಳ್ಳೆ ಖುಷಿ ಆಗ್ತದೆ. ಈ ಎಲ್ಲ ಜನ ಸಂದರ್ಭ ಸೇರಿದ್ರೆ ಇನ್ನೂ ಖುಷಿ ಆಗ್ತದೆ. ಮತ್ತೆ ಪ್ರಿಯ ವೀಕ್ಷಕರೇ, ಇವತ್ತು ಮಧ್ಯ ಕರ್ನಾಟಕ ಅಂದ್ರೆ ದಾವಣಗೆರೆ ಜಿಲ್ಲೆಯ ಹರಿಹರದ ತುಂಗಭದ್ರಾ ನದಿಯ ದಡದಲ್ಲಿದ್ದೀವಿ. ಬಹಳ ವಿಶೇಷವಾಗಿ ದಾವಣಗೆರೆ, ಹಾವೇರಿ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಿಂದ ಕೆಲವರು ಬಂಡಿ ಕಟ್ಟಿಕೊಂಡು, ಕೆಲವರು ಟ್ರ್ಯಾಕ್ಟರ್ ಇಂದ, ಕೆಲವರು ಗಾಡಿಯಿಂದ, ಹೀಗೆ ಸಾವಿರಾರು ಜನ ಈ ನದಿಯ ದಡದಲ್ಲಿ ಸಮ್ಮಿಲನ ಆಗಿದ್ದಾರೆ. ಅಂದ್ರೆ ವಿಶೇಷತೆ ನಮ್ಮ ಹಿಂದೂ ಧರ್ಮದಲ್ಲಿ ಮಕರ ಸಂಕ್ರಾಂತಿ ಪುರಾಣಗಳಲ್ಲಿ ಧಾರ್ಮಿಕ ಕೃತ್ಯಗಳಲ್ಲಿ ಕೂಡ ಇದು ಬಹಳ ಮಹತ್ವದ ದಿನ ಅಂತ ಹೇಳಿ. ಮಹಾಭಾರತದಲ್ಲಿ ಭೀಷ್ಮಾಚಾರ್ಯರು ಅರ್ಜುನನ ಬಾಣಗಳಿಗೆ ಆಘಾತವಾಗಿ ಇನ್ನಿನ ಸಾವನ್ನು ಒಪ್ಪಬೇಕು, ಅದು ಶುಭ ಸಮಯ ಅಲ್ಲ ಅಂತ ತಿಳ್ಕೊಂಡು ಅರ್ಜುನಿಗೆ ಒಂದು ಮಾತನ್ನು ಕೊಡ್ತಾರೆ. ಮುಂಬರುವಂತ ಅಂದ್ರೆ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಸೂರ್ಯನ ಅಯನ ಇದೆಯಲ್ಲ, ಉತ್ತರಾಯಣ ಪುಣ್ಯಕಾಲ ಬರಲಿ, ಆ ಸಂಕ್ರಾಂತಿವರೆಗೆ ನಾನು ಹಾಗೆ ಹಾಸಿಗೆಯಲ್ಲಿ ಅಂದ್ರೆ ಬಾಣಗಳ ಹಾಸಿಗೆಯಲ್ಲಿ ಮಲಗಿರ್ತೇನೆ ಅಂತ ಕೇಳ್ತಾರೆ. ಅಂದ್ರೆ ಇವತ್ತು ಬಹಳಷ್ಟು ಪುಣ್ಯದ ಸಮಯ. ಇಂಥ ಪವಿತ್ರವಾದ ದಿನದಂದು ಸುತ್ತಮುತ್ತಲಿನ ಗ್ರಾಮದ ರೈತರ ಮೊದಲು ಮಾಡಿಕೊಂಡು, ಯಾಕಂದ್ರೆ ಸುಗ್ಗಿ ಹಬ್ಬ ಅಂತ ಹೇಳ್ತಾರೆ, ಎತ್ತುಗಳನ್ನ ಕರಿಹರಿಸುವಂಥದ್ದು ಅಥವಾ ಹೋರಿಗಳನ್ನ ಬೆಂಕಿ ಹಾಯಿಸುವಂಥದ್ದು ನಮ್ಮ ಶಿವಮೊಗ್ಗ ಕಡೆ ಬಹಳಷ್ಟು ಹಬ್ಬಗಳನ್ನು ಕಾಣ್ತೀವಿ. ಉತ್ತರ ಕರ್ನಾಟಕದ ಹಬ್ಬಗಳಿಗೂ ದಕ್ಷಿಣ ಕರ್ನಾಟಕ ಹಬ್ಬಗಳಿಗೂ ಬಹಳಷ್ಟು ವಿಶೇಷತೆ ಇದೆ. ಈಗ ಇಲ್ಲೆಲ್ಲ ತುಂಗಭದ್ರಾ ನದಿಯ ಐತಿಹಾಸಿಕ ಸ್ಥಳ ಹರಿಹರೇಶ್ವರ ದೇವಸ್ಥಾನದ ಹಿಂಭಾಗದಲ್ಲಿ ಅಂದ್ರೆ ನದಿಯ ದಡದಲ್ಲಿದ್ದೀವಿ. ಸುತ್ತಮುತ್ತ ಹಳ್ಳಿಯಿಂದ ಬಹಳಷ್ಟು ಜನ ಇಲ್ಲಿ ಆಗಮಿಸಿದ್ದಾರೆ. ಈಗಾಗಲೇ ಆ ನದಿಯಲ್ಲಿ ಮಿಂದು ಎಳ್ಳು ಬೆಲ್ಲವನ್ನು ಹಂಚಿ ಈ ಪವಿತ್ರ ತಾಣ ಅಂದ್ರೆ ಹರಿಹರದ ತುಂಗಭದ್ರಾ ನದಿಯ ದಡದಲ್ಲಿದ್ದೀವಿ. ಬಹಳಷ್ಟು ಜನ ಇಲ್ಲಿ ನದಿಯಲ್ಲಿ ಮಿಂದು ಎಳ್ಳು ಬೆಲ್ಲವನ್ನು ಹಂಚಿ ಹೇಳ್ತಾರೆ. ಎಳ್ಳು ಬೆಲ್ಲ ಆರೋಗ್ಯ ಅಭಿವೃದ್ಧಿ ಆಗುತ್ತೆ, ಜೀರ್ಣಶಕ್ತಿ ಆಗುತ್ತೆ, ಈ ಚಳಿಗಾಲವನ್ನು ಹೊರದೂಡಿಸಿ ದೇಹಕ್ಕೆ ಉಷ್ಣತೆಯನ್ನು ಕೊಡ್ತದೆ. ಹಾಗಾಗಿ ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡುವಂತ ಸಂಕ್ರಾಂತಿ ಹಬ್ಬದಲ್ಲಿ ಇದ್ದಾರೆ. ಈಗ ಅವರನ್ನೇ ನಾವು ಮಾತಾಡ್ಸೋಣ, ಬನ್ನಿ. ನಿಮ್ಮ ಹೆಸರು? ತನುಶ್ರೀ. ಯಾವ ಊರಿಂದ ಬಂದಿರಾ? ಇದೇ ಊರು. ಹೇಗೆ ಅನ್ಸುತ್ತೆ ನಿಮ್ಮ ಸಂಕ್ರಾಂತಿ ಹಬ್ಬ, ಹೇಳಿ? ತುಂಬಾ ಚೆನ್ನಾಗಿರುತ್ತೆ. ಪ್ರತಿ ವರ್ಷ ಬರ್ತೀವಿ, ಚಿಕ್ಕವರಿದ್ದಾಗಿಂದನೂ ಬರ್ತೀವಿ ಸರ್. ತುಂಬಾ ಖುಷಿ ಆಗತ್ತೆ. ಒಳ್ಳೆಗೊಳಗ ಆಟಾಡಿ
ಏನೇನ್ ಮಾಡಿದ್ರಿ ಒಳಗೆ ಬಂದು? ಒಳಗ್ ಬಂದು ಪೂಜೆ ಮಾಡ್ಕೊಂಡು ಆಟಾಡಿ ಊಟ ಮಾಡ್ಕೊಂಡು ಸುತ್ತಾಡ್ಕೊಂಡು ಹೋಗ್ತೀವಿ. ಏನೇನ್ ಊಟಕ್ಕೆ ತಂದಿದ್ರಿ? ರೊಟ್ಟಿ, ಚಪಾತಿ, 3-4 ತರದ್ ಪಲ್ಯ, ಚಟ್ನಿ ಪುಡಿ ಎಲ್ಲಾ ತಂದಿ, ಮತ್ತೆ ರೈಸ್ ಐಟಮ್ಸ್ ಎಲ್ಲ ತಂದು ಊಟ ಮಾಡ್ಕೊಂಡು. ಎಷ್ಟ್ ಜನ ಬಂದಿರಿ ನೀವು? ನಾವು ಒಂದ್ 15 ಜನ ಬಂದಿವಿ ಸರ್, 15-30. ಹೊಳೆಯಲ್ಲಿ ಸ್ನಾನ ಆಯ್ತು, ಎಳ್ಳೆದೆಲ್ಲ ಹಂಚಿದ್ರಿ. ನಮ್ಮ ಕರ್ನಾಟಕ ಜನತೆಗೆ ಸಂಕ್ರಾಂತಿ ಶುಭಾಶಯ ಹೇಳಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಮಧ್ಯ ಕರ್ನಾಟಕಕ್ಕೆ ಬಹಳಷ್ಟು ವಿಶೇಷವಾದಂತ ಸ್ಥಳ ಕರ್ನಾಟಕದ ಸಾಂಸ್ಕೃತಿಕ ನಗರಿ ಅಂತ ಮೈಸೂರು ಕರೆದಂಗ ನಮ್ ಕಡೆ ಧಾರವಾಡನ್ನು ಕರೀತಾರೆ. ಧಾರವಾಡ ಪಕ್ಕದ ಹಳ್ಳಿ ಅಂದ್ರೆ ಹುಬ್ಬಳ್ಳಿ, ಅಂದ್ರೆ ಆ ನಗರದಿಂದ ಈ ಒಂದು ಸಂಕ್ರಾಂತಿಗೆ ಆಗಮಿಸಿದ್ರೆ ಅವರಲ್ಲೇ ಅವರ ಮಾಹಿತಿಯನ್ನು ತಿಳ್ಕೊಂಡು ಬನ್ನಿ. ಇಲ್ಲಿ ತುಂಬಾ ಚೆನ್ನಾಗೇ ಇದೆ. ನಿಮ್ಮ ಹೆಸರು? ನಾವು ಚೈತ್ರ ಅಂತ ಹೇಳಿ ಹುಬ್ಳಿಯಿಂದ ಬಂದಿದ್ದೇವೆ. ಇಲ್ಲಿ ಹೊಸ ವರ್ಷ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಉತ್ತರ ಕರ್ನಾಟಕದ ಭಾಷೆನ ವಿಶೇಷ ಒಂದು ಒಡುಪು ಹೇಳಿ, ನಿಮ್ಮ ಮನೆ ಹೆಸರು ಹೇಳ್ಬೋದಲ್ಲ, ಹೇಳಿ. ಎಲ್ಲರಿಗೂ ಮಕರ ಸಂಕ್ರಾಂತಿ ಆರ್ಥಿಕ ಶುಭಾಶಯಗಳು. ಇಲ್ಲಿ ಪ್ರಸಿದ್ಧವಾದ ಹರೇಶ್ವರನ್ ದೇವಸ್ಥಾನ ಇದೆ, ರಾಘವೇಂದ್ರ ದೇವಸ್ಥಾನ ಇದೆ. ಸೊ ಇಲ್ಲಿ ಸಹ ಎಲ್ಲರೂ ಬಂದು ಸ್ನಾನ ಗಿನ ಮಾಡಿ ಎಲ್ಲ ಫ್ಯಾಮಿಲಿ ಜೊತೆ ಬಂದು ಊಟ ಗೀಟ ಎಲ್ಲ ಮಾಡ್ಕೊಂಡು ಸಂಜೆ ಆದ್ರೆ ಇಲ್ಲೇ ಇದ್ದು ಹೋಗ್ತಾವ್ರೆ. ಆದ್ರೆ ಇಲ್ಲಿ ಯಾಕಂದ್ರೆ ಬೇರೆ ಬೇರೆ ಊರ್ ಕಡೆಗೆಲ್ಲ ಬರ್ತಾವ್ರೆ. ಬಂದು ಬಿಟ್ಟು ಎಲ್ಲ ಫ್ಯಾಮಿಲಿ ಜೊತೆ ಅಡ್ಜಸ್ಟ್ ಆಗಿ ಫ್ರೆಂಡ್ಸ್ ಜೊತೆ ಬರ್ತಾರೆ, ಊಟ ಎಲ್ಲ ಮಾಡ್ಕೊಂಡು ಖುಷಿಯಿಂದ ಇರ್ತಾರೆ. ಎಲ್ಲ ಹೊಳೆಯಲ್ಲೆಲ್ಲ ಈಜಾಡಿ ಸಣ್ಣ ಮಕ್ಳು ಸಹ ಎಲ್ಲ ಕರ್ಕೊಂಡ್ ಬರ್ತಾರೆ ಇಲ್ಲಿಗೆಲ್ಲಾರು. ಆದ್ರೂ ತುಂಬಾ ವಿಶೇಷ ಆದ್ರೆ ನಮ್ಮೂರಿಗೆ ಬಂದು ನಮ್ಗೆ ಬಹಳ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಬೇರೆ ಬೇರೆ ಹಳ್ಳಿ ಕಡೆ ಸಹ ಬರ್ತಾರೆ, ಇಲ್ಲೆಲ್ಲ ಊಟ ಮಾಡ್ಕೊಂಡು ಫ್ಯಾಮಿಲಿ ಜೊತೆ ಎಲ್ಲ ಎಂಜಾಯ್ ಮಾಡ್ತಾರೆ. ಸೊ ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಮಕರ ಸಂಕ್ರಾಂತಿ ಆರ್ಥಿಕ ಶುಭಾಶಯಗಳು. ಊರಲ್ಲಿ ಆಗಮಿಸುತ್ತಿರುವ ನಮ್ಮ ಎಲ್ಲ ಅತಿಥಿಗಳಿಗೆ ಒಂದು ಮುಖ್ಯವಾದ ವಿಶೇಷ ಏನಂದ್ರೆ ಫಸ್ಟ್ ಸ್ವಚ್ಛತೆಯನ್ನ ಕಾಪಾಡಿ. ಆಮೇಲೆ ಸ್ವಚ್ಛತೆ ಕಾಪಾಡಿದ್ರೆ ನಮ್ಗೆಲ್ಲ ಇಲ್ಲಿ ಕೂರಕ್ಕೆಲ್ಲ ಚೆನ್ನಾಗಿರುತ್ತೆ. ಎಲ್ಲ ಪಾಟ್ ಎಲ್ಲ ಹಾಸ್ಕೊಂಡು ಕಾಪಿ ತಗೊಂಡ್ಬಂದಿರ್ತಾರೆ. ಫಸ್ಟ್ ಮೇನ್ ಇರೋದು ಸ್ವಚ್ಛತೆ ಬಗ್ಗೆ ಅಂದ್ರೆ ಹೇಳ್ಬೇಕಂದ್ರೆ ಇಲ್ಲಿ ಎಷ್ಟೋ ಪ್ಲಾಸ್ಟಿಕ್ ಏನೇನೋ ಬಿದ್ದಿರ್ತವೆ, ಅದು ನಾವೇ ತೆಗಿಬೋದಲ್ವಾ. ಬಿರು ಬೇರೆ ತೆಗಿತಾರೆ, ಹಂಗೆ ನಾವೇ ಕೂರ್ಬೋದು. ನಮಗ್ ನಾವ್ ಬರ್ತೀವಿ ಕೂರಕ್ಕೆ ಅಂತಂದು ಇದು ಮಾಡ್ಬೇಕು. ಫಸ್ಟ್ ಸ್ವಚ್ಛತೆ ನೆಟ್ಟಿಗೆ ಇಟ್ಕೊಂಡ್ರೆ ನಾವೆಲ್ಲ ಕೂರಕ್ಕೆ ನಮಗೆಲ್ಲ ಇದೆಲ್ಲ ಚೆನ್ನಾಗಿರುತ್ತೆ. ಫಸ್ಟ್ ಸ್ವಚ್ಛತೆ ಮೇನ್ ಇರ್ಲಿ. ಅದರಲ್ಲೂ ನಮ್ಮ ದಾವಣಗೆರೆ, ಶಿವಮೊಗ್ಗ, ಬಳ್ಳಾರಿಯ ಜೀವನಾಡಿ ತುಂಗಭದ್ರಾ ನದಿಯ ತೀರದ ಸುತ್ತಮುತ್ತಲಿನ ಗ್ರಾಮದಿಂದ, ತಾಲೂಕಿನಿಂದ, ಜಿಲ್ಲೆಗಳಿಂದ ಸಂಕ್ರಾಂತಿಗೋಸ್ಕರ ಹಬ್ಬಕ್ಕೆ ಬಂದರೆ ಅವರಿಂದಲೇ ಈ ಹಬ್ಬದ ಸವಿಯೂಟವನ್ನು ನಾವು ಸವಿಯೋಣ ಬನ್ನಿ. ನಿಮ್ಮ ಹೆಸರು ಹೇಳಿ ಮೇಡಮ್? ನಮ್ಮ ಹೆಸರು ಸರೋಜ. ಯಾವ ಊರಿಂದ ಬಂದಿರಿ? ನಾವು ದಾವಣಗೆರೆಯಿಂದ ಬಂದೇವಿ. ಹೇಗೆ ಅನ್ಸುತ್ತೆ ಹಬ್ಬ? ಹಬ್ಬ ಎಲ್ಲ ಖುಷಿ ಅನಿಸ್ತು ಸರ್. ಎಲ್ಲ ಅಡಿಗೆ ಮಾಡ್ಕೊಂಡ್ ಬಂದಿರ್ತೀವಿ. ಒಳ್ಳೆ ಊಟಕ್ಕೆ ಅಂತಂದೇಳಿ ಗಂಗಮ್ಮನ ಪೂಜೆ ಮಾಡಿ ಒಳ್ಳೆ ಊಟ ಮಾಡ್ತೀವಿ. ಎಲ್ಲ ಚೆನ್ನಾಗಿರ್ತತಿ. ಎಲ್ಲ ಅಡಿಗೆ ಮಾಡ್ಕೊಂಡ್ ಬಂದ್ರಿ? ನಾವು ರೊಟ್ಟಿ, ಪಲ್ಯ, ಚಪಾತಿ, ಕಾಳು ಪಲ್ಯಗಳು, ತರಕಾರಿ. ಎಷ್ಟು ನಮೂನಿ ಪಲ್ಯ ಇದು? ಒಂದ್ 5-6 ನಮೂನಿ ಪಲ್ಯಗಳು. ಊಟ ಮಾಡಿದ್ ನೆನಪಿದೆ? ನೆನಪಿದೆ ಸರ್. ನಾವು ಸುಮಾರು ವರ್ಷದಿಂದ ಬರ್ತೇವೆ ಸರ್. ಹೇಗೆ ಅನ್ಸ್ತದೆ ಒಳ್ಳೆ ಊಟ? ಖುಷಿ ಅನ್ಸುತ್ತೆ ಸರ್. ಎಲ್ಲ ಚೆನ್ನಾಗಿ ಅನ್ಸುತ್ತೆ. ಎಲ್ಲ ವಾತಾವರಣ ಚೆನ್ನಾಗಿ ಹಬ್ಬದ ಅನ್ಸುತ್ತೆ, ಚೆನ್ನಾಗಿರುತ್ತೆ ಸರ್. ಹಳ್ಳಿಯಲ್ಲಿ ಇಲ್ಲ ಸರ್, ನಾವು ದಾವಣಗೆರೆಯಲ್ಲಿ. ದಾವಣಗೆರೆ? ದಾವಣಗೆರೆಗೂ ಹರಿಹರಿಗೂ ಬಹಳ ವ್ಯತ್ಯಾಸ ಇದೆ. ವ್ಯವಹಾರ ನಗರ ಆದ್ರೆ ಇದು ಸಾಂಸ್ಕೃತಿಕ ನಗರ ಆಗುತ್ತೆ. ಹೌದು ಸರ್. ಸುತ್ತಮುತ್ತಲಿನ ಈ ಸ್ಥಳವನ್ನು ನೋಡಿ ನಿಮ್ಗೆ ಏನಿತ್ತು? ನಮ್ಮ ವೀಕ್ಷಕರಿಗೆ ಶುಭಾಶಯ ಕೋರಿ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸರ್. ಎಲ್ಲರೂ ಚೆನ್ನಾಗಿ ಹ್ಯಾಪಿಯಾಗಿರ್ರಿ, ಖುಷಿಯಾಗಿರ್ರಿ. ಹೊಸ ವರ್ಷದ ಶುಭಾಶಯಗಳು. ಹಬ್ಬ ಹರಿದಿನಗಳಲ್ಲಿ ಜನಪದ ಒಡಪುಗಳು ಅಂತ ಬರ್ತವೆ. ತಮಗೇನಾದ್ರು ಒಂದು ಒಡಪು ಬಂದ್ರೆ ಹೇಳ್ತಾರೆ ವೀಕ್ಷಕರಿಗೆ. ಇಲ್ಲ ಸರ್, ಒಡಪುಗಳು ಏನು ಬರೋದಿಲ್ಲ ನಮ್ಗೆ. ಅಜ್ಜಿಯರು ಹೇಳ್ತಾರ ನೋಡ್ರಿ, ಅಮ್ಮರ ಹೇಳ್ತಾರ. ಅದು ಸಜ ಅದೇನ್ ಹೇಳ್ತಾರ, ಹೊಸದಾಗಿ ಮದುವೆ ಆದಾಗ ತೇರಿನ ಕಳಸ ನೋಡು ಅಂತ ಹೇಳ್ತಾರ. ಆದ್ರೆ ಈ ಜೋಡಿ ಸಂಕ್ರಾಂತಿ ಹಬ್ಬಕ್ಕೆ ಹೊಳೆ ನದಿಗೆ ಬಂದಿದ್ದಾರೆ, ನದಿ ದಡದಲ್ಲಿದ್ದಾರೆ. ಹಬ್ಬದ ಆ ಒಂದು ಖುಷಿಯನ್ನ ಅವ್ರ ಬಾಯಲ್ಲಿ ಕೇಳೋಣ. ನನ್ನ ಹೆಸರು ವೈಷ್ಣವಿ ಅಂತ, ಇವ್ರ ಹೆಸರು ಸಾಗರ್. ನಾವು ದಾವಣಗೆರೆಯಿಂದ ಬಂದೀವಿ. ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಶುಭಾಶಯಗಳು. ಹಬ್ಬ ಅಂದ್ರೆ ಚೆನ್ನಾಗ್ ಅನಿಸ್ತು. ನಮ್ದೂರು ದಾವಣಗೆರೆ, ಅವ್ರು ನಮ್ಮತ್ತೆ. ಹಬ್ಬ ಅಂತೂ ಹಬ್ಬದ ಊಟ ಮಸ್ತ್ ಇತ್ತು, ಸೂಪರ್ ಇತ್ತು. ನಾವು ಕಾಳ್ಪಲ್ಲೆ, ಆಮೇಲೆ ಪಚಡಿ, ಸೌತೆಕಾಯಿ, ಕ್ಯಾರೆಟ್, ರೊಟ್ಟಿ, ಚಪಾತಿ, ಮೊಸನ, ಪಲಾವು, ಚಿತ್ರಾನ್ನ ಎಲ್ಲ ಚೆನ್ನಾಗಿತ್ತು. ಹಬ್ಬ ಎಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಬಂದಿವಿ ನಾವು. ಎಲ್ಲಾರು ಖುಷಿಯಿಂದ ಬಂದು ಜೊತೆ ಕೂತ್ಕೊಂಡು ಊಟ ಮಾಡಿದ್ರೆ ಒಂದ್ ಸಂತೋಷ ಸಿಗುತ್ತೆ. ಅದೇ ತರ ಎಲ್ಲಾ ಕುಟುಂಬ ಬಂದಿದ್ದಾರೆ ಖುಷಿಯಾಗಿ. ಒಂಥರ ಹಬ್ಬದ ವಾತಾವರಣ ಚೆನ್ನಾಗಿದೆ. ಇರ್ಬೇಕಂತ ಅದಕ್ಕೋಸ್ಕರ ಈ ನದಿಯ ದಡದಲ್ಲಿ
ಜೋಡಿ ಬಂದು ಹಬ್ಬ ಆಚರಣೆ ಮಾಡಿದ್ರೆ ಈ ಜೋಡಿ ಸುಖವಾಗಿರ್ಲಿ ಅಂತೇಳಿ ಹರಿಹೇಶ್ವರನಲ್ಲಿ ಪ್ರಾರ್ಥನೆ ಮಾಡೋಣ. ಅಮ್ಮ, ತಮ್ದು ಯಾವ ಊರು? ದಾವಣಗೆರೆ ಜಿಲ್ಲೆ. ತಾವು ಹಬ್ಬ ಮಾಡಿರಿ? ಏನೇನ್ ಹಬ್ಬ ಆಡ್ತು? ಏನೇನು? ನಾವು ಕೇಸರಿ ಮಾಡ್ಕೊಂಡ್ ಬಂದೀವಿ. ನಾವು ಮುಸ್ಲಿಮ್ಸ. ರಜಿಯಾ ಅಂತ ಹೇಳಿ ಹೆಸರು. ರಜಿಯಾ. ಕೇಸರಿ ಬಾತ್ ಮಾಡ್ಕೊಂಡ್ ಬಂದೀವಿ. ಮೆಣಸಿನಕಾಯಿ, ಚಪಾತಿ ಅಷ್ಟೇ. ರೊಟ್ಟಿ ಇಲ್ಲ, ಚಪಾತಿ ಅಷ್ಟೇ ಮಾಡ್ತೀವಿ. ಎಷ್ಟು ಜನ ಬಂದಿರ್ತಾವು? ನಾವು 4 ಜನ ಬಂದಿವಿ ಸರ್. ನಮ್ಮ ಮೊಮ್ಮಕ್ಕಳು ಬಂದಿದ್ದೀವಿ ಸರ್. ಬಹಳ ಖುಷಿ ಅಂತ ಸರ್. ವರ್ಷ ಬರ್ತಿರ್ತಾವು? ವರ್ಷ ಬರ್ತಿರ್ತೀವಿ ಸರ್. ಬಹಳ ಖುಷಿ ಆಯ್ತು ನೋಡಿ, ಬಹಳ ಸಂತೋಷ ಆತ್ ನೋಡ್ರಿ ಸರ್. ನೋಡಿ ಜನ ನೋಡಿ ಖುಷಿ ಇರೋದ್ ನೋಡಿ, ಬಹಳ ಚೆನ್ನಾಗತ್ತ. ವರ್ಷ ಇದೇ ತರ ನಡೀಲಿ ಸರ್. ಖುಷಿ. ಸರ್ವೇ ಜನ ಸುಖಿನೋ ಭವಂತೋ ಅನ್ನುವ ರೀತಿಯಲ್ಲಿ ಭಾವೈಕ್ಯತೆಯ ಸಂಕೇತವಾಗಿ ರಜಿಯಾ ಮೇಡಮ್ ಅವರು ದಾವಣಗೆರೆಗೆ ಆಗಮಿಸಿ ಈ ಸಂಕ್ರಾಂತಿ ಹಬ್ಬದಲ್ಲಿ ತಮ್ಮ ಖುಷಿಯನ್ನು ಹಂಚಿಕೊಂಡಿದ್ದಾರೆ. ಎಲ್ಲರಿಗೂ ಕೂಡ ಸಂಕ್ರಾಂತಿ ಒಳ್ಳೆಯದನ್ನು ಮಾಡ್ಲಿ ಅಂತ ಹೇಳಿ ಹೇಳುವ ಜೊತೆಗೆ ಈ ಮುಂಬರುವ ದಿನಗಳಲ್ಲಿ ರೈತರಿಗೆ ಒಳ್ಳೆಯ ಬೆಲೆ ಸಿಕ್ಕು ನಮ್ಮೆಲ್ಲರ ಬಹಳ ಹಸನಾಗ್ಲಿ ಅಂತೇಳಿ ಅವರು ರೈತರಿಗೂ ಕೂಡ ಸಂಕ್ರಾಂತಿ ಶುಭಾಶಯಗಳನ್ನ ಎಲ್ಲರ ಪರವಾಗಿ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾವೆಲ್ಲ ಪ್ರತಿ ವರ್ಷ ಕುಟುಂಬ ಸಮೇತ ಬರ್ತಿದೀವಿ ಇಲ್ಲಿಗೆ. ಪ್ರತಿ ವರ್ಷ ಬಂದಾಗ ಇಲ್ಲೆಲ್ಲ ಬಹಳ ಚೆನ್ನಾಗಿ ಇದಾಗ್ತದೆ. ಪ್ರತಿ ವರ್ಷ ಬಂದ್ರು ಕೂಡ ನಾವು ಬಹಳ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದೀವಿ. ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದಾರೆ. ಈ ವರ್ಷ ಸುಮಾರು ಏನಿಲ್ಲ ಅಂದ್ರೆ ಒಂದು 50,000 ಜನ ಸೇರಿದ್ದಾರೆ. ತುಂಬಾ ಚೆನ್ನಾಗಾಗ್ತದೆ. ಒಳ್ಳೆ ಎಲ್ಲ ವಾತಾವರಣ ಎಲ್ಲ ಚೆನ್ನಾಗಿದೆ. ಪೊಲೀಸ್ ಬಂದೋಬಸ್ತ್ ಎಲ್ಲ ಚೆನ್ನಾಗಿದೆ. ಸೆಕ್ಯೂರಿಟಿ ಎಲ್ಲ ಚೆನ್ನಾಗಿದೆ. ಫ್ಯಾಮಿಲಿ ಮಕ್ಕಳು ಮರಿ ಎಲ್ಲ ಕರ್ಕೊಂಡ್ ಬರಕ್ಕೆ ಇಲ್ಲಿ ಒಳ್ಳೆ ಇದೆ. ಸಂಕ್ರಾಂತಿ ಹಬ್ಬದ್ದು ಶುಭಾಶಯಗಳು. ಹಲೋ, ಮೈ ನೇಮ್ ಇಸ್ ಗೀತಾ. ನಾನು ಇಲ್ಲಿ ಚಿಕ್ಕಮಗಳೂರಿಂದ ಬಂದಿರೋದು. ಬೇರೆ ಊರುಗಳಿಂದ ಎಲ್ಲ ಬಂದಿಲ್ಲಿ ಸಂಕ್ರಾಂತಿ ಆಚರಣೆ ಮಾಡ್ತಿರೋದೇನಂದ್ರೆ ಬರೀ ಊಟ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹೋಗೋದೊಂದೇ ಅಲ್ಲ, ಫ್ಯಾಮಿಲಿ ಟುಗೆದರ್ ಆಗಿ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು, ಆರೋಗ್ಯವಾಗಿ ಊಟ ಮಾಡೋದಾಗಿರ್ಬೋದು. ಮನೇಲೆ ಬರೀ ತಿಂಡಿ ಟಿಫನ್ ಮಾಡೋದಕ್ಕಿಂತ ರೊಟ್ಟಿ, ಮೊಸರು, ಮಜ್ಜಿಗೆ ಅದೆಲ್ಲ ಇಲ್ಲೆಲ್ಲ ಸಿಟಿ ಕಡೆ ಸಿಗೋದೇ ಕಡಿಮೆ ಆಗಿದೆ. ಹಾಗಾಗಿ ಬೇರೆ ಕಡೆ ಎಲ್ಲ ಜನ ಬಂದು ಇಲ್ಲಿ ಮಾಡ್ಕೊಂಡು ಊಟ ಮಾಡೋದು, ಟೈಮ್ ಸ್ಪೆಂಡ್ ಮಾಡೋದು, ಇದರ ಈವ್ನಿಂಗ್ ಎಲ್ಲ ಎಲ್ಲಿ ಮನೇಲಿ ಕುತ್ಕೊಂಡು ಬರೀ ಬೈಕ್ ವೆಹಿಕಲ್ ನೋಡೋದಾಗಿರುತ್ತೆ. ಟೈಮ್ ಸ್ಪೆಂಡ್ ಮಾಡೋದಾಗ್ಲಿ, ವಾತಾವರಣ ವೆದರ್ ನ ಎಂಜಾಯ್ ಮಾಡೋದು. ನೀರಲ್ಲೆಲ್ಲ ಫುಲ್ ಹುಡುಗರು ಯಾರು ನೀರಲ್ಲೆಲ್ಲ ಆಟ ಆಡಕ್ಕೆ ಹೆದರ್ತಾರೆ. ಇವಾಗೆಲ್ಲ ಸ್ವಿಮ್ಮಿಂಗ್ ಮಾಡೋದು ಇವೆಲ್ಲ ಈಸಿ ಆಗುತ್ತೆ ಹುಡುಗರಿಗೆ. ಸಂಕ್ರಾಂತಿ ಇದಾಗ್ಲಿ ಯಾವ್ದೇ ಒಂದು ಹಬ್ಬ ಆದ್ರೂ ಈ ತರ ಏನಾದ್ರೂ ಹಿನ್ನೆಲೆ ಇದ್ದೇ ಇರುತ್ತೆ. ಸೊ ನಾವ್ ಅದನ್ನ ಎಂಜಾಯ್ ಮಾಡ್ಕೊಂತ ತಿಳ್ಕೋಬೇಕು, ನೆಕ್ಸ್ಟ್ ಜನರೇಷನ್ ತಿಳಿಸ್ಬೇಕು ಅನ್ನೋದು ನನ್ನ ಉದ್ದೇಶ. ಥ್ಯಾಂಕ್ ಯು. ಹ್ಯಾಪಿ ಸಂಕ್ರಾಂತಿ. ಈ ದಿನ ನಾವು ತುಂಬಾ ಖುಷಿಯಾಗಿದ್ದೀವಿ, ತುಂಬಾ ಸಂತೋಷ ಆಯ್ತು. ಹ್ಯಾಪಿ ಸಂಕ್ರಾಂತಿ. ಫಸ್ಟ್ ಆಫ್ ಆಲ್ ನಾವೆಲ್ಲ ಫುಲ್ ನಮ್ ಫ್ಯಾಮಿಲಿ ಎಲ್ಲರೂ ಬಂದು ಇಲ್ಲೆಲ್ಲ ಊಟ ಮಾಡಿ ಎಲ್ಲ ಹೊಳೆಲೆಲ್ಲ ಸ್ನಾನ ಮಾಡಿ ತುಂಬಾ ಎಂಜಾಯ್ ಮಾಡಿದ್ವಿ. ಖುಷಿ ಆಯ್ತು ಇಲ್ಲಿ ಬಂದಿರೋದು. ಸಂಕ್ರಾಂತಿ ಹಬ್ಬದ ದಿವಸ ಫುಲ್ ಎಂಜಾಯ್ ಮಾಡಿದ್ವಿ. ಫ್ಯಾಮಿಲೀಸ್ ಎಲ್ಲ ಊಟ ಮಾಡಿ ಅವ್ರ ಜೊತೆಗೆಲ್ಲ ತುಂಬಾ ಖುಷಿ ಆಯ್ತು, ಹ್ಯಾಪಿ ಆಗಿತ್ತು. ಹಬ್ಬದ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು. ಇವತ್ತು ನಮ್ಮ ಹರಿಹರದಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಬೇರೆ ಬೇರೆ ಊರಿಂದ ಎಲ್ಲ ಜನ ಬಂದು ಸೇರಿದ್ದಾರೆ. ಹಾಗೂ ಪ್ರತಿ ವರ್ಷನೂ ಕೂಡ ಇದೇ ತರ ಜನ ಸೇರ್ತಾ ಇರ್ತಾರೆ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳಂತ ಹೇಳಕ್ ಇಷ್ಟಪಡ್ತಾ ಇದ್ದೀವಿ. ಹಲೋ, ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾನು ಮುಸ್ಲಿಂ ಹುಡುಗಿಯಾಗಿ ಈ ತರ ಹಿಂದೂ ಅಥವಾ ನಮ್ ಫ್ಯಾಮಿಲಿ ತರ ಬಂದು ಈ ತರ ಹೊರಗಡೆ ನೀರ್ ಹತ್ರ ಎಲ್ಲ ಊಟ ಮಾಡೋದು, ಆಮೇಲೆ ಸಂಕ್ರಾಂತಿ ಹಬ್ಬದ ಒಂಥರ ಶುಭಾಶಯಗಳನ್ನು ಒಬ್ರಿಗೊಬ್ರಿ ಹಂಚ್ಕೊಳ್ಳೋದು. ಆಮೇಲೆ ಇದರಲ್ಲಿ ಟೈಪ್ಸ್ ಬೇರೆ ಬೇರೆ ತರಹದ ಇದು ಐಟಮ್ಸ್ ಗಳು ಸಿಗ್ತವೆ ಊಟ ಮಾಡ್ಬೇಕಾರೆ. ಆಮೇಲೆ ಇವರು ಒಂಥರ ಮುಂಚೆಯಿಂದನೂ ಫ್ಯಾಮಿಲಿ ತರ ಇದಾರೆ. ಎಲ್ಲಾ ವರ್ಷನೂ ಇಡೀ ವರ್ಷನೂ ಹೀಗೆ ಬರೋದು ನಾನು. ಅವರು ನನಗೆ ಬಿಟ್ಟು ಮಾತ್ರ ಬರಲ್ಲ, ಒಂದ್ ವರ್ಷನೂ ಬಿಟ್ಟು ಬಂದಿಲ್ಲ. ಆಮೇಲೆ ಇಲ್ಲಿ ಸ್ವಚ್ಛತೆ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲರೂ ಇಲ್ಲೇ ಊಟ ಮಾಡಿ ಅಲ್ಲೇ ಬಿಟ್ಟು ಹೋಗ್ತೀರಾ. ಹಂಗೆಲ್ಲ ಮಾಡ್ಬೇಡಿ. ನೀವೇ ಒಂಥರ ಸೈಡಿಗೆ ಡಸ್ಟ್ಬಿನ್ ತರ ಮಾಡ್ಕೊಂಡು ನೀವೇ ಸ್ವಚ್ಛತೆ ಮಾಡ್ಕೊಂಡ್ರೆ ನೀರಿಗೆ ಯಾರಿಗೂ ಕಲುಷಿತ ಆಗಲ್ಲ, ನೀರ್ ಕೂಡ ಕಲುಷಿತ ಆಗಲ್ಲ, ನಿಮಗೂ ಏನು ತೊಂದರೆ ಆಗಲ್ಲ ಹೆಲ್ತಿಗೆಲ್ಲ. ನನ್ನ ಹೆಸರು ಸಾಜಿದಾ ಬಾನು ಅಂತ. ನಾನು ಹರಿಹರದಿಂದಾನೆ. ನಮ್ಮ ಅಪ್ಪ ಮತ್ತೆ ಈ ಅಂಕಲ್ ಸರ್ ಕೂಡ ಎಲ್ಲ ಫ್ರೆಂಡ್ಸ್ ತರಾನೇ ಇದೀವಿ. ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದಾನೆ ಇದಾರೆ ಅವರು ಕೂಡ. ಎಲ್ರಿಗೂ ನಾನ್ ಶಾರದಾ ಅಂತ. ನಾನು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಿದೀನಿ. ನನ್ನ ಹಸ್ಬೆಂಡ್ ಬಂದು ಪೊಲೀಸ್ ಡಿಪಾರ್ಟ್ಮೆಂಟ್. ಈ ವರ್ಷ ಸಂಕ್ರಾಂತಿ ಹಬ್ಬನ ಇಲ್ಲಿ ಹೊಳೆಯಲ್ಲಿ ಬಂದು ಸೆಲೆಬ್ರೇಷನ್ ಮಾಡ್ತಿದೀವಿ. ಒನ್ಸ್ ಅಗೇನ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯ ಹೇಳ್ತೀನಿ. ಇಲ್ಲೆಲ್ಲಾ ತರಹದ ಊಟ, ರೊಟ್ಟಿ, ಎಳ್ಳು, ಬೆಲ್ಲ ಎಲ್ಲದೂನು, ಹೆಣ್ಗಾಯಿ,
ಹಣ್ಣು ತರಕಾರಿ ಎಲ್ಲದೂ ಸಹ ತಂದು ಅಕ್ಕಪಕ್ಕ ನಮ್ಮ ಮನೆ ಅಕ್ಕಪಕ್ಕದವರೆಲ್ಲ ಫ್ರೆಂಡ್ಸ್ ಮೇಲೆ ಕೆಳಗಳೆಲ್ಲ ಬಂದು ನಾವು ಇಲ್ಲಿ ಹೊಳೆಲಿ ಎಲ್ಲ ಚಂದಾಗಿ ನೀರಲ್ಲಿ ಎಂಜಾಯ್ ಮಾಡಿ ಸ್ನಾನ ಮಾಡಿ ಇಲ್ಲಿ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಷನ್ ಮಾಡ್ತೀವಿ. ಈ ತರ ಎಂಜಾಯ್ಮೆಂಟ್ ಎಲ್ಲೂ ಸಿಗಲ್ಲ. ಈ ನೋಡಿ ನಮ್ಮ ಎಲ್ಲ ಸುತ್ತಮುತ್ತ ಎಷ್ಟು ಹಳ್ಳಿ ಜನ ಎಲ್ಲ ಇಲ್ಲಿ ಕವರ್ ಆಗಿದ್ದಾರೆ. ತುಂಬಾ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಾ ಇದೀವಿ. ಮತ್ತೆ ನಾವ್ ಇನ್ನೊಂದೇನೋ ಒಂದ್ ಮಾಹಿತಿ ಕೊಡೋದೇನಂದ್ರೆ ಎಲ್ಲರೂ ಊಟ ಮಾಡ್ತೀರಾ, ಊಟ ಮಾಡಿದ್ದೆಲ್ಲನ ಒಂದ್ ಕವರ್ ಅಲ್ಲಿ ತುಂಬ್ಕೊಂಡು ಹೋಗಿ ವೇಸ್ಟ್ ನ ಕ್ಲೀನ್ ಆಗಿ ಸೆಗ್ರಿಗೇಷನ್ ಮಾಡಿ. ಇಲ್ಲಾಂದ್ರೆ ಎಲ್ಲಾರ್ಗು ಈಗ ನೀರಿನ ಮಲಿನ ಮಾಡೋದು ಒಳ್ಳೇದಲ್ಲ. ಈ ಮಲಿನ ಮಾಡೋದ್ರಿಂದ ನಮ್ಗೇನೆ ಎಲ್ಲಾ ರೋಗಗಳು ಹರಡ್ತವೆ. ಸೊ ಹಂಗಾಗಿ ಎಲ್ಲರೂ ಖುಷಿಯಾಗಿ ಸಂಕ್ರಾಂತಿನ ಸೆಲೆಬ್ರೇಷನ್ ಮಾಡ್ಕೊಂಡು ಸ್ವಚ್ಛತೆನ ಕಾಪಾಡೋಣ ಅಂತ ಹೇಳ್ತಾ ಒಂದ್ಸ್ ಅಗೇನ್ ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸಂಕ್ರಾಂತಿ ಹಬ್ಬ ಬಹಳ ಚೆನ್ನಾಗ್ತದೆ. ಹರಿಹರದಲ್ಲಿ ವರ್ಷ ಬಳಿ ಬಂದು ಸ್ನಾನ ಮಾಡಿ ಹಬ್ಬವನ್ನು ಚೆನ್ನಾಗ್ ಮಾಡ್ತೇವೆ. ಸುತಂತ್ರದ ಅಂದ್ರೆ ಈ ಸೂರ್ಯ ದೇವನು ದಕ್ಷಿಣ ಪಥದಿಂದ ಉತ್ತರಾಯಣಕ್ಕೆ ಸರಿಯುವಂತ ಕಾಲದಿಂದ ಪುಣ್ಯಕ್ಷೇತ್ರವಾಗಿ ಇದನ್ನ ಸಂಕ್ರಾಂತಿ ಹಬ್ಬವನ್ನು ಯಶಸ್ವಿಯಾಗಿ ಆಚರಿಸ್ತಾ ಬಂದ್ರೆ ನಮ್ಮ ಗುರು ಹಿರಿಯರು ಆಚರಿಸಿದಂತ ಆ ದಾರಿ ಮಾಡಿಕೊಟ್ಟಂತ ಹಬ್ಬದ ವಾತಾವರಣ ಪ್ರತಿ ಮನೆಯಿಂದನೂ ದಾವಣಗೆರೆಯಿಂದ ನಮ್ಮ ಫ್ಯಾಮಿಲಿ ಪ್ರತಿ ವರ್ಷ ಈ ಜಾಗಕ್ಕೆ ಬಂದು ಗಂಗಾ ಸ್ನಾನವನ್ನ ಮಾಡಿ ಪುಣ್ಯ ನದಿಯಲ್ಲಿ ಸ್ನಾನ ಮಾಡಿ ಸೂರ್ಯೋದಯ ಮಾಡಿ ವಿಶೇಷ ಪೂಜೆ ಸಲ್ಲಿಸಿ ಎಲ್ಲಾ ತರ ಅಡಿಗೆಯಿಂದ ಭಕ್ಷಿಸಿ ಎಲ್ಲಾ ಒಂದೆಡೆ ಕೂಡಿ ಸೇರಿ ಊಟ ಮಾಡಿ ನಕ್ಕು ನಲ್ಲು ಮಕ್ಕಳು ಮರಿಯೊಂದಿಗೆ ಸಂಕ್ರಾಂತಿ ಹಬ್ಬನ ವಿಶೇಷವಾಗಿ ಆಚರಿಸ್ತೇವೆ. ಹ್ಯಾಪಿ ಸಂಕ್ರಾಂತಿ. ಎಲ್ಲರಿಗೂ ನಮಸ್ಕಾರ. ಹರಿಹರ ಜನಕ್ಕೆ ಮತ್ತೆ ದಾವಣಗೆರೆ ಜನಕ್ಕೆ ನನ್ನ ತುಂಬಾ ಹೃದಯದ ಧನ್ಯವಾದ. ನನ್ನ ಹೆಸರು DJ ನವೀನ್ ಕುಮಾರ್ ಅಂತ. ಪ್ರೀತಿಯಿಂದ ನನ್ನ ಕಟ್ಟಪ್ಪ ಅಂತ ಕರೀತಾರೆ. ಬೆಂಗಳೂರಲ್ಲಿ ಆಗ್ಲಿ ಕರ್ನಾಟಕ ಜನ ನಾನು ಕೊಟ್ಟಿರೋದೇ ಕಟ್ಟಪ್ಪ ಅಂತ. ಅಂಡ್ ಮೀನ್ಸ್ ಹ್ಯಾಪಿ ಸಂಕ್ರಾಂತಿ, ಮಕರ ಸಂಕ್ರಾಂತಿಯ ಶುಭಾಶಯಗಳು ಎಲ್ಲರಿಗೂ. ಅಂಡ್ ತುಂಬಾ ಪ್ರೀತಿ ಕೊಡ್ತಾ ಇದ್ದೀರಾ. ಇವತ್ತು ರೇಷ್ಮಾ ಮೇಡಮ್ ಬಂದಿಲ್ಲ, ಬಟ್ ನಾನ್ ಮಾತ್ರ ಬಂದಿದ್ದೀನಿ. ವಸಂತ್ ಸರ್ ಕರೆದಿದ್ದಾರೆ. ರೇಷ್ಮಾ ಮೇಡಮ್ ಕೆಲಸದಿಂದ ಅವರು ಬರಕಾಗದೆ ಇರೋ ಕಾರಣಕ್ಕೋಸ್ಕರ ನಾನು ಒಬ್ಬನೇ ಬಂದಿದ್ದೀನಿ ಇವತ್ತು. ನಿಮ್ ಜೊತೆಗೆ ಎಲ್ಲಾರ್ಗೂ ಸೇರಿ ನಾವು ಸಂಕ್ರಾಂತಿ ಹಬ್ಬದ ಆಚರಣೆ ಮಾಡಿದ್ದೀನಿ ಇವತ್ತು. ನಾನು ಇವತ್ತು ಸಾಯಂಕಾಲ ಓಡ್ತಾ ಇದ್ದೀನಿ. ಅಂಡ್ ತುಂಬಾ ಪ್ರೀತಿ ಕೊಟ್ಟಿದ್ದೀರಾ. ನಾಡಿನ ಸಮಸ್ತ ಜನರಿಗೆ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹೀಗೆ ಎಳ್ಳು ಬೆಲ್ಲ ತಿಂದು ಸಂತೋಷವಾಗಿ ನಗ್ನಗ್ತಾ ಖುಷಿಯಾಗಿರಿ. ನಾಡಿನಾದ್ಯಂತ ಮಕರ ಸಂಕ್ರಾಂತಿ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾರೆ. ನಾವು ಪ್ರತಿ ವರ್ಷ ಇಂಥ ಸಮಾರಂಭದಲ್ಲಿ ಭಾಗವಹಿಸಿ ಪ್ರತಿ ವರ್ಷ ಮಕರ ಸಂಕ್ರಾಂತಿ ದಿವಸ ನದಿಯಲ್ಲಿ ಸ್ನಾನ ಮಾಡಿ ಪ್ರತಿಯೊಬ್ಬರು ಒಳ್ಳೇದಾಗಲಂತೇಳಿ ಪ್ರತಿಯೊಬ್ಬರು ಇಲ್ಲಿ ಬಂದು ಹೊಳೆಯಲ್ಲಿ ಕುಂತು ಸ್ನಾನ ಮಾಡಿ ಆಮೇಲೆ ದಡದಲ್ಲಿ ಕೂತು ಎಲ್ಲರೂ ವಿಜೃಂಭಣೆಯಿಂದ ಕೂತು ನಾವು ತಂದಿರ್ತಕ್ಕಂಥ ಆಹಾರವನ್ನ ಎಲ್ಲರೂ ಕೂಡ ಸವಿದು ಆ ನಂತರ ಎಳ್ಳು ಬೆಲ್ಲ ಹಂಚಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಈ ನಾಡಿನ ಜನತೆಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾವು ಈ ರೀತಿ ಶುಭ ಕೋರ್ತಾ ಇದ್ದೇವೆ. ನಿಮಗೂ ಕೂಡ ಈ ಚಾನಲ್ ಮಾಡತಕ್ಕಂಥ ನಿಮಗೂ ಕೂಡ ನಾವು ಶುಭವನ್ನ ಕೋರಿ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಇವತ್ತು ಜನ ಬಾಂಧವರಿಗೂ ಹಾಗೂ ಬಂದಂತ ಎಲ್ಲರಿಗೂ ಬಹಳ ಖುಷಿಯಾಗಿದೆ. ಒಳ್ಳೆ ಜಾತ್ರೆ ಇದೆ. ಈ ಸುತ್ತಮುತ್ತ ಎಲ್ಲ ಇರೋದ್ರಿಂದ ಸುಮಾರು ಜನ ಬಂದು ಶಾಂತಿಯಿಂದ ಬಂದು ಎಲ್ಲರೂ ನಗುತ್ತಾ ಇರ್ತಾರೆ. ಪ್ರಸಾದ ಮಾಡಿ ಗಂಗಾದೇವಿಗೆ ಪೂಜೆ ಮಾಡಿ ಹೋಗಬಹುದು. ಎಲ್ಲ ಖುಷಿಯಿಂದ ಹೋಗ್ತಾ ಇದ್ದಾರೆ. ನಮ್ಗೆ ತುಂಬಾ ಖುಷಿ.